ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ಎಲ್ಲರಿಗೂ ಸುಸ್ವಾಗತ. ಈ ವ್ಲಾಗ್ ಏನಂದರೆ ನಾನು ಮತ್ತು ನನ್ನ ತಮ್ಮ ಇರೋದು ಗೈಸ್. ಈ ವ್ಲಾಗ್ ಏನಪ್ಪ ಅಂತಂದರೆ ಒಂದು ಪ್ರ್ಯಾಂಕ್ ವಿಡಿಯೋ ಆಗಿರುತ್ತೆ. ಏನು ಪ್ರ್ಯಾಂಕ್ ಅಂದರೆ ನನ್ನ ತಮ್ಮ ಸೈಕಲ್ ಓಡಿಸಿದಾಗ ಬಿದ್ದು ಪೆಟ್ಟಾಗಿರುತ್ತೆ ತಲೆಗೆ ಮತ್ತು ಕೈಗೆ ಅಂತ. ಆ ವಿಡಿಯೋಗೆ ಏನೇನು ಉಪಯೋಗಿಸಿದ್ವಿ ಮತ್ತು ಯಾರ್ಯಾರು ಪಾರ್ಟ್ ಇದೆ ಅಂತ ಹೇಳ್ತೀನಿ. ಮೇನ್ ಪಾರ್ಟು ಇವನೇ ನನ್ನ ತಮ್ಮ. ಇವನಿಗೆ ತಲೆಗೆ ಪೆಟ್ಟಾಗಿರುತ್ತೆ ಮತ್ತು ಕೈಗೆ ಪೆಟ್ಟಾಗಿರುತ್ತೆ. ಅದಕ್ಕೆ ನಾವು ಯೂಸ್ ಮಾಡ್ತಿರೋ ಅಂಥದ್ದು ಏನೇನಂದರೆ ಅವ್ನು ತೋರಿಸ್ತಾನೆ ನೋಡಿ ಗೈಸ್. ಅದು ಒಂದು ಬ್ಯಾಂಡೇಜ್ ಗೈಸ್, ಬಟ್ ಅದು ವೈಟ್ ಬ್ಯಾಂಡೇಜ್ ಥರ ಅಲ್ಲ, ಪ್ಲಾಸ್ಟರ್ ಕಚ್ಚಿಸೋ ಥರ ಗೈಸ್. ಅದು ಪೇನೆಲ್ಲ ಎಳ್ಕೊಳ್ಳೋ ಅಂಥದ್ದು ಬ್ಯಾಂಡೇಜು. ನೆಕ್ಸ್ಟು ವೈಟ್ ಬ್ಯಾಂಡೇಜು ಗೈಸ್. ಇದು ನಾವು ಸಡನ್ ಡಿಸಿಷನ್ ಮಾಡಿರೋದ್ರಿಂದ ಮನೇಲಿರಷ್ಟೇ ಮಾಡ್ತಿರೋದು. ಅವರು ಸಡನ್ನಾಗಿ ಕಾಲ್ ಮಾಡ್ಬಿಟ್ಟು ಬರ್ತೀವಿ ಅಂತಂದರು. ಸೊ ನಾವು ನಮಗೆ ಆವಾಗಿಂದನೇ ಪ್ಲ್ಯಾನ್ ಇತ್ತು ಗೈಸ್. ಏನಂದರೆ ನಾವು ಪ್ರ್ಯಾಂಕ್ ಮಾಡಬೇಕು ನಮ್ಮ ಅಜ್ಜಿ ತಾತ ಮೇಲೆ. ಅವರು ಬೇಗ ಇನ್ವಾಲ್ವ್ ಆಗಿಬಿಡ್ತಾರೆ ಗೈಸ್ ಆ ಪ್ರ್ಯಾಂಕ್ ಮೇಲೆ. ಅಂದರೆ ಅವರು ಜಾಸ್ತಿ ಎಮೋಷ್ನಲ್, ಅವರಿಗೆ ಜಾಸ್ತಿ ಇಷ್ಟ ಅಂದರೆ ನನ್ನ ತಮ್ಮನೇ ಗೈಸ್. ಸೊ ಅವನ ಮೇಲೆ ಪ್ರ್ಯಾಂಕ್ ಮಾಡೋಣ ಅಂದ್ಬಿಟ್ಟು ನಾವು ಮಾಡ್ತಾಯಿರೋದು. ನಮಗೆ ಇದಕ್ಕಿಂತ ಲಾಸ್ಟ್ ಟೈಮೇ ನಾವು ಮಾಡೋಣ ಅಂದ್ಕೊಂಡ್ವಿ, ಬಟ್ ಅದೇನೋ ಆಗಿ ಫ್ಲಾಪ್ ಆಯಿತು. ಈಗ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಗೈಸ್ ಇದು ಫ್ಲಾಪ್ ಆಗುತ್ತಾ ಇಲ್ಲ ಬೆಸ್ಟ್ ಆಗುತ್ತಾ ಅಂತ. ನೆಕ್ಸ್ಟ್ ಈಗ ಏನೇನು ಯೂಸ್ ಮಾಡ್ತೀವಿ ತೋರಿಸ್ತೀನಿ. ಇದು ಬಂದು ಪ್ಲಾಸ್ಟರ್ ಗೈಸ್, ಅದಕ್ಕೆ ಪೇಸ್ಟ್ ಮಾಡೋಕ್ಕೆ. ಮತ್ತು ಇದು ಪೌಡರು ಯೂಸ್ ಆಗುತ್ತೆ ಇಲ್ವೋ ನನಗೂ ಗೊತ್ತಿಲ್ಲ. ಗೌಡ ಇದು ಪ್ಲ್ಯಾನ್ ಫ್ಲಾಪ್ ಆಗುತ್ತಾ ಬೆಸ್ಟ್ ಆಗುತ್ತಾ? ಬೆಸ್ಟ್ ಆಗುತ್ತೆ ಪಕ್ಕ. ಬಟ್ ಇವನು ನಕ್ಬಿಡ್ತಾನೆ ಗೈಸ್, ಇದು ಎಂಥ ಸೀರಿಯಸ್ ಸಿಚುವೇಷನಲ್ಲೂ ನಗು ಬಂದ್ಬಿಡುತ್ತೆ ಅವನಿಗೆ. ನನಗೂ ಅಷ್ಟೇ. ಇದು ಮೇನ್ ಇನ್ನೊಂದು ಪಾರ್ಟ್ ಇದೆ ಗೈಸ್ ನಮ್ಮ ಮುಂದೆ, ಬಟ್ ಅವ್ರ ಫೇಸ್ ತೋರಿಸಲ್ಲ. ಸಾರಿ ಫಾರ್ ದಟ್. ನಾನು ನನ್ನ ತಮ್ಮ ಮತ್ತು ನಮ್ಮಮ್ಮ ಇದ್ದೀವಿ ಗೈಸ್. ಇದರಲ್ಲಿ ನಾವು ಉಪಯೋಗಿಸ್ತಿರೋದು ಇಷ್ಟರಲ್ಲೇ ನಾವು ಅಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಲೆಟ್ಸ್ ಡೂ ದಿಸ್. ಆರ್ ಯು ರೆಡಿ? ಇನ್ನು ಎರಡು ಮೇನ್ ಪ್ರಾಡಕ್ಟ್ ಬಿಟ್ಟೋಗ್ಬಿಟ್ಟಿದ್ದು ಗೈಸ್. ಏನಂದರೆ ಕಾಟನ್ ಮತ್ತು ಇಲ್ಲಿ ಮಾರ್ಕ್ ಆಗಿರ್ಬೇಕಲ್ವ ಗೈಸ್, ಅಂದರೆ ಅವ್ರಿಗೆ ಬ್ಲಡ್ ಇದು ಅಂತ ಗೊತ್ತಾಗಬೇಕಲ್ವ. ಸೊ ಅದಕ್ಕೆ ನಾವು ಏನು ಐಡಿಯಾ ಮಾಡಿ ತೊಗೊಂಡ್ವಿ ಅಂದರೆ, ನನ್ನದೊಂದು ರೆಡ್ ಲಿಪ್ಸ್ಟಿಕ್ ಆ್ಯಂಡ್ ಕಾಟನ್ ಮರ್ತೋಗಿದ್ವಿ ಗೈಸ್. ಕಾಟನ್ ತೊಗೊಂಡ್ವಿ ಆ್ಯಂಡ್ ಕಾಟನ್ ತೊಗೊಂಡಾಯ್ತು ಗೈಸ್. ನಾನು ನನ್ನ ತಮ್ಮಗೆ ಹೇಳಿದೆ ಗೈಸ್, ಕುಂಕುಮ ನೀರು ಸ್ವಲ್ಪ ಡಾರ್ಕಾಗಿ ಕಾಣಿಸುತ್ತೆ ಅಂತ. ಇಲ್ಲಾಂದರೆ ರೆಡ್ ಪೆನ್ ಇದೆ ಗೈಸ್, ರೆಡ್ ಪೆನ್ನಲ್ಲಿ ವಾಮಿಟ್ ಮಾಡಿಸ್ಬಿಟ್ರೆ, ಹಾಕ್ಬಿಟ್ರೆ ಅದು ಯೂಸ್ ಆಗುತ್ತೆ ಗೈಸ್. ಅದು ನಾವು ಕಾಲೇಜಲ್ಲಿ ಪ್ರ್ಯಾಂಕ್ ಮಾಡಿದ್ವಿ ಟೀಚರಿಗೆ. ಕಾಲೇಜ್ ಮೀನ್ಸ್ ಸ್ಕೂಲಲ್ಲಿ ಪ್ರ್ಯಾಂಕ್ ಮಾಡಿದ್ವಿ ಟೀಚರಿಗೆ. ನಾನು ಅದನ್ನೇ ಹೇಳ್ತೀನಿ ಈಗ ನನ್ನ ತಮ್ಮಂಗೆ. ಅವನೇನಂತಾನೆ, ಓಕೆನಾ? ರೆಡ್ ಪೆನ್ನು ವಾಮಿಟ್ ಮಾಡಿಸ್ಬಿಟ್ಟು ಹಾಕಿದ್ರೆ ಅದು ಬ್ಲಡ್ ಥರನೇ ಇರುತ್ತೆ ಗೈಸ್. ಆ್ಯಂಡ್ ಈಗ ರೀಸೆಂಟಾಗಿ ಒಂದು 2 days ಹಿಂದೆ ನನ್ನ ಫ್ರೆಂಡು ರೆಡ್ ಪೆನ್ನು ವಾಮಿಟ್ ಆಗಿಬಿಟ್ಟಿದೆ ಗೈಸ್. ಸೇಮ್ ಬ್ಲಡ್ ಥರನೇ ಇತ್ತು. ಸೊ ಅವ್ಳು ಕೈಗೆಲ್ಲ ಮಾಡಿಬಿಟ್ಟು ನನಗೆ ಪ್ರ್ಯಾಂಕ್ ಮಾಡಿದ್ಲು ಗೈಸ್. ಆದರೆ ನಾನು ನಂಬಿಲ್ಲ, ಬಿಕಾಸ್ ಪಕ್ಕದಲ್ಲೇ ಕೂತಿದ್ನಲ್ಲ ಅದಕ್ಕೆ. ಮಾಡೋಣ ಗೈಸ್. ಇದಕ್ಕೆ ನಾವು ಇನ್ನೊಂದು ಏನು ಆ್ಯಡ್ ಮಾಡಬೇಕಂದ್ರೆ ರೆಡ್ ಪೆನ್. ಲಿಫ್ಟಿಕ್ ಹುಷಾರು, ಲಿಫ್ಟಿಕ್ ಗೈಸ್ ಮೇನ್. ಇನ್ನೂ ಸ್ವಲ್ಪ ಡಾರ್ಕಾಗಿ ಕಾಣಿಸ್ಲಿ ಅಂದ್ಬಿಟ್ಟು ತೊಗೊಂಡ್ವಿ ಗೈಸ್. ನಾನು ಲಿಪ್ ಕೇರ್ ಎತ್ಕೊಂಡಿದ್ದೆ. ಏನು ಗೊತ್ತಾ, ಲಿಪ್ ಕೇರ್ ಎತ್ಕೊಂಡಿದ್ದೆ. ಅವ್ನು ಬೇಡ ಅಂದ್ಬಿಟ್ಟೆ ಗೈಸ್. ಲಿಪ್ ಕೇರು ಸ್ಮೆಲ್ ಬರ್ತದೆ ಗೈಸ್. ಅಲ್ಲಿ ಲಿಪ್ ಕೇರ್ ತುಟಿ ಹಾಕೊಂಡ್ರೆ ಸ್ಮೆಲ್ ಬರಲ್ಲ, ಹಣೆಗೆ ಹಾಕೊಂಡ್ರೆ ಸ್ಮೆಲ್ ಬರುತ್ತೆ ಗೈಸ್. ಗೈಸ್ ಸುಮ್ಮನೆ ಪ್ರ್ಯಾಂಕ್. ಅವ್ರು ಹೆಂಗೆ ಗೈಸ್, ನೀವೇನು ಮೂಸ್ ನೋಡಿ ಗೈಸ್. ಓಕೆ. ಆ್ಯಂಡ್ ಇವೆರಡು ಪ್ರಾಡಕ್ಟ್ ಮಿಸ್ ಆಗಿತ್ತು. ಆ್ಯಂಡ್ ಇನ್ನೊಂದು ರೆಡ್ ಪೆನ್ ಒಂದು ಇಷ್ಟೇ ಅಂತ ಅನ್ಬೋದು ಗೈಸ್. ಇನ್ನೊಂದು ಮೇನ್ ಪ್ರಾಡಕ್ಟ್ ಅದು ತೊಗೋಬಾದು ಗೈಸ್. ಇನ್ನೊಂದು ಮೇನ್ ಪ್ರಾಡಕ್ಟ್ ಇದೆ ಗೈಸ್. ಅದು ನಾವು ಕಾಲು ಏಟಾಗಿರೋ ಥರನೂ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ ಥರ ಮಾಡೋದ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ ಅಂತ ಅನ್ನಿಸ್ತು ಗೈಸ್. ಬಿಕಾಸ್ ಕಾಲು ಅಷ್ಟೊಂದು ಬೇಗ ಮೀನ್ಸ್ ಗೊತ್ತಾಗ್ಬಿಡುತ್ತೆ ಗೈಸ್ ಅವರಿಗೆ. ಅವ್ನ ಕಾಲನ್ನ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡಿರ್ತಾರಲ್ಲ, ಗೊತ್ತಾಗ್ಬಿಡುತ್ತೆ ಅಂತ. ನೋಡೋಣ ಗೈಸ್, ತರ್ತಾನೆ. ತಂದ ಗೈಸ್. ನಾನು ಈಗ ಇಷ್ಟೆಲ್ಲ ಯೂಸ್ ಮಾಡಿಕೊಂಡು ಆ್ಯಂಡ್ ಇನ್ನೂ ಒಂದು ಮೇನ್ ಪ್ರಾಡಕ್ಟ್ ಇದೆ ಗೈಸ್. ಇದ್ರ ಜೊತೆಗೆ ಗೈಸ್ ಇನ್ನೊಂದು ಮೇನ್ ಪ್ರಾಡಕ್ಟ್ ಬಂತು ಗೈಸ್. ರೆಡ್ ಪ್ಯಾನ್ ಮತ್ತು ಈ ಪ್ಯಾಂಟು ಗೈಸ್. ಈಗ ಜಸ್ಟ್ ವೀಡಿಯೋನ ನಾವು ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಪ್ಯಾಂಟ್ ಕಟ್ ಮಾಡಿದ್ವಿ ಗೈಸ್. ಬೇಕಂದರೆ ಅಂದರೆ ಆಫ್ ಶಾರ್ಟ್ಸ್ ಇರಲಿಲ್ಲ ಗೈಸ್. ಅವನು ಹಾಕೊಳ್ಳೋದು ಆಫ್ ಶಾರ್ಟ್ಸ್ನ. ಸೊ ನಾನು ಈಗ ಜಸ್ಟ್ ವೀಡಿಯೋ ಕಟ್ ಮಾಡಿಬಿಟ್ಟು ಹೋಗ್ಬಿಟ್ಟು ಪ್ಯಾಂಟ್ ಈ ಥರ ಕಟ್ ಮಾಡಿದ್ವಿ.
ಇಟ್ಟಿದ್ದೀವಿ. ಈಗ ಇದನ್ನ ಸ್ಟಿಚ್ ಹಾಕ್ಸ್ಬೇಕು. ಹಾಕ್ಸೋದೇ ಬೇಡವಾ ಗೈಸ್, ಈಗ ನೀವು ಯೂಸ್ ಮಾಡಲ್ಲ, ಸೊ ಹಾಕ್ಸೋದೇ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ದೀವಿ. ನೋಡೋಣ ಗೈಸ್. ಆದರೆ ಲೆಗ್ಗಿಗೂ ಪ್ರ್ಯಾಂಕ್ ಮಾಡ್ತೀವಿ, ಇಲ್ಲ ಅಂದರೆ ಆಗಲ್ಲ ಗೈಸ್. ಲೆಗ್ಗಿಗೂ ಪ್ರ್ಯಾಂಕ್ ಮಾಡೋದಾ ಬೇಡವಾ? ಬ್ಯಾಂಡೇಜ್ ಇದ್ದರೆ ಮಾಡ್ಬೋದು. ಹೌದು ಗೈಸ್. ಇನ್ನೊಂದೇನು ಗೊತ್ತಾ, ಬ್ಯಾಂಡೇಜು ನಾವು ಇಲ್ಲಿ ಅಕ್ಕಪಕ್ಕದಲ್ಲಿ ಎಲ್ಲೂ ಮೆಡಿಕಲ್ಸ್ ಇಲ್ಲ ಗೈಸ್, ಆ್ಯಂಡ್ ದೊಡ್ಡ ದೊಡ್ಡ ಶಾಪ್ಸ್ ಇಲ್ಲ ನಮ್ಮದು ಹಳ್ಳಿ ಅಲ್ವಾ ಗೈಸ್. ಸೊ ಬ್ಯಾಂಡೇಜ್ ಒಂದು ಪ್ರಾಬ್ಲಮ್ ಇದೆ. ನೋಡೋಣ ಗೈಸ್. ಇನ್ನು ಈವ್ನಿಂಗ್ವರೆಗೂ ಟೈಮ್ ಇದೆ. ಈಗ ನೆಕ್ಸ್ಟು ಒಂದು 2 o'clock ನಮ್ಮ ಅಜ್ಜಿಗೆ ಕಾಲ್ ಮಾಡಿಬಿಟ್ಟು, ಅವನು ನಿಮ್ಮ ಜೊತೆ ಮಾತಾಡಿಕೊಂಡು ಆಟಾಡೋಕ್ಕೆ ಹೋಗಿದ್ದ, ಆಗ ಸೈಕಲಲ್ಲಿ ಬಿದ್ದೋಗ್ಬಿಟ್ಟಿದ್ದಾನಂತೆ. ಅಲ್ಲಿ ಪಕ್ಕದ ಮನೆ ಮುಂದೆಗಡೆ ಅವರು ಕಾಲ್ ಮಾಡಿದ್ರು, ಅವರೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರಂತೆ ಅಂತ ಹೇಳೋಣ ಅಂತ ಇವನ್ ಐಡಿಯಾ ಕೊಟ್ಟ ಗೈಸ್. ನಾನು ಅದೇ ಅಂತ ಅಂದ್ಕೊಂಡೆ, ಓಕೆ ಅದು ಯೂಸ್ ಆಗುತ್ತೆ ಅಂತ. ಬಟ್ ಅವ್ರು ಸಡನ್ನಾಗಿ ಬಂದುಬಿಡ್ತಾರೆ ಗೈಸ್. ಮೊಮ್ಮಗಂಗೆ ಏನೇ ಆದರೂ ಸಡನ್ನಾಗಿ ಬಂದುಬಿಡ್ತಾರೆ. ಅವ್ರಿಗೆ ಮೊಮ್ಮಕ್ಕಳ ಮೇಲೆ ಮೊಮ್ಮಗನ ಮೇಲೆ ಸಿಕ್ಕಾಗ ಆಸೆ ಗೈಸ್. ಸೊ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಗೈಸ್. ಒಂದು 2 o'clock ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತೀನಿ, ಈ ಥರ ಆಗಿದೆ, ಅವ್ನು ಆಟಾಡೋಕ್ಕೆ ಹೋಗಿದ್ದ, ನಿಮ್ಮ ಜೊತೆ ಕಾಲ್ ಕಟ್ ಮಾಡಿಬಿಟ್ಟು ಆಟಾಡೋಕ್ಕೆ ಹೋಗಿದ್ದಾಗ ಬಿದ್ದೋಗ್ಬಿಟ್ಟು ಸೈಕಲಿಂದ ಬಿದ್ದೋಗ್ಬಿಟ್ಟು ಈ ಥರ ಗಾಯ ಮಾಡ್ಕೊಂಡಿದ್ದಾನೆ ಅಂತ. ನೋಡೋಣ ಏನು ಹೇಳ್ತಾರೆ ಅವರು, ಏನು ರೆಸ್ಪಾಂಡ್ ಮಾಡ್ತಾರೆ ಅಂತ. ಅವರು ಅಷ್ಟು ಅಂದರೆ ಗೈಸ್ ಏನು ಗೊತ್ತಾ, ನಾವು ಕಾಲ್ ಮಾಡಿಬಿಟ್ಟು ಅವ್ರು ಸಣ್ಣದಲ್ಲಿದ್ದಾರಲ್ಲ ಗೈಸ್, ಅವಾಗ ಹೇಳ್ತಿದ್ರು ಅವ್ರಿಗೆ ನಂಬರ್ ಕಂಡುಹಿಡಿಯೋಕ್ಕಾಗಲ್ಲ ಗೈಸ್. ಅವಾಗ ಹೇಳ್ತಿರ್ತೀವಿ ಸಡನ್ನಾಗಿ ನಿಮ್ಗೆ ಕಾಲ್ ಮಾಡಿಬಿಟ್ಟು ಕಾಲ್ ಪ್ರ್ಯಾಂಕ್ ಮಾಡ್ತಾಯಿರ್ತೀವಿ ಗೈಸ್. ನಾವು ಅದು ಯೂನಿಯನ್ ಬ್ಯಾಂಕಿಂದ ನೀವು ಸಂಘದ ದುಡ್ಡು ಕಟ್ಟಬೇಕು ಹಂಗೆ ಹಿಂಗೆ ಅಂತ. ಅವರು ಅವಾಗ ನಂಬಿಡ್ತಾರೆ ಗೈಸ್. ಸೊ ಇದನ್ನು ಅಷ್ಟು ಬೇಗ ನಂಬ್ತಾರೆ ಇಲ್ವ ಅನ್ನೋದು ಒಂದು ಡೌಟ್ ಅಷ್ಟೇ. ಲೆಟ್ಸ್ ಡೂ ಅಂತ ಅಂದ್ಕೊಂಡಿದ್ರೆ ಗೈಸ್. ಇದು ನಿಜ ಫ್ಲಾಪ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು, ಅನ್ಕೋತಿರೋದು. ನೋಡೋಣ ಗೈಸ್, ಇದು ಫ್ಲಾಪ್ ಆಗುತ್ತಾ ಇಲ್ಲ ಪಾಸ್ ಆಗುತ್ತಾ ಅಂತ. ಬಟ್ ಭಯ ಆಗ್ತಿದೆ ಗೈಸ್, ಯಾಕಂದರೆ ಅವ್ರು ಸಿಕ್ಕಾಬಿಟ್ಟು ಆಸೆ ಮೊಮ್ಮಕ್ಕಳ ಮೇಲೆ. ಏನಾದರೂ ಓವರಾಗಿ ಅಡಿಟ್ ಆಗಿಬಿಟ್ಟು ಈ ಪ್ರ್ಯಾಂಕ್ಗೆ ಅವರೇನಾದರೂ ಹತ್ಬಿಟ್ಟು ಅಂತ ಭಯ ಆಗ್ತಿದೆ. ಅಲ್ಲಿಂದ ಬರ್ಬೇಕಾದ್ರೆ ಎಲ್ಲರಿಗೂ ಹೇಳ್ಕೊಂಡು ಗೈಸ್. ಇವೊಂದು ಅವ್ರು ಅಲ್ಲಿಂದ ಬರಬೇಕಾದ್ರೆ ಎಲ್ಲರಿಗೂ ಹೇಳ್ಕೊಂಡ್ಬಿಡ್ತಾರೆ ಗೈಸ್, ಈ ಥರ ಆಗ್ಬಿಟ್ಟಿದೆ ಮಗುಗೆ, ಅದು ಹಿಂಗೆ ಗೌಡನ ಗಾಯ ಆಗ್ಬಿಟ್ಟೈತಂತೆ ಅಂತ ಗೈಸ್. ಅಲ್ಲಿ ನಮ್ಮ ಅಜ್ಜಿ ಊರಲ್ಲಿ ನನ್ನ ತಮ್ಮ ಅಂದರೆ ಫೇಮಸ್ ಗೈಸ್. ನಮ್ಮೂರಲ್ಲೂ ಅಷ್ಟೇ ಫೇಮಸ್. ನಮ್ಮ ಊರಿಗೆ ಬಂದ್ಬಿಟ್ಟು ನಮ್ಮ ಊರು ಬಂದು ರಾಮನಗರ ಹತ್ರ ಒಡೆರಳ್ಳಿ ಒಳಗಡೆ ರಾಂಪುರ ಬೈದು, ಅಲ್ಲಿ ಬಂದ್ಬಿಟ್ಟು ಗೌಡ ಅಂದರೆ ಸಾಕು ಗೈಸ್, ಪ್ರತಿಯೊಬ್ಬರು ತೋರಿಸ್ತಾರೆ ಇಂಥವನೇ ಅಂತ. ಆ್ಯಂಡ್ ನಮ್ಮ ಅಜ್ಜಿ ಊರಲ್ಲೂ ಅಷ್ಟೇ ಗೈಸ್, ಗೌಡ ಅಂದರೆ ಇವನೇ ಅಂತ ತೋರಿಸ್ತಾರೆ. ಫ್ಯಾನ್ಸ್ ಎಲ್ಲ ಸಿಕ್ಕಾಟೆ ಇದೆ ಗೈಸ್. ಇಲ್ಲ ಹಂಗೆಲ್ಲ ಹೇಳ್ಬೇಡ ಅಂತ ಅಂದಾನೆ ಗೈಸ್. ಅಂದರೆ ದೊಡ್ಡವರಿಗೆ ನನ್ನ ತಮ್ಮ ಸಿಕ್ಕಾಬಿಟ್ಟೆ ಇಷ್ಟ ಗೈಸ್, ಬಿಕಾಸ್ ಅವನು ಪ್ರತಿಯೊಂದು ಕೆಲಸನೂ ಮಾಡ್ತಾನೆ ಗೈಸ್. ಸೊ ನೋಡೋಣ ಗೈಸ್. ಇದು ನಮ್ಮ ಅಜ್ಜಿ ಅದೆಲ್ಲರಿಗೂ ಹೇಳ್ಕೊಬಂದ್ಬಿಟ್ರೆ ಪ್ಲ್ಯಾನ್ ಫ್ಲಾಪ್ ಮೀನ್ಸ್ ಪಾಸ್ ಆಗುತ್ತೆ. ಬಟ್ ಅಲ್ಲಿರೋರೆಲ್ಲ ಬಂದುಬಿಟ್ರೆ ಒಂದು ಭಯ ಅಷ್ಟೇ ಗೈಸ್. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ ನನ್ನ ತಮ್ಮನ ಫ್ರೆಂಡಿಗೂ ಸೈಕಲಿಂದ ಬಿದ್ದುಬಿಟ್ಟು ಇಲ್ಲಿ ಸ್ಟಿಚಸ್ ಹಾಕ್ತಿದ್ದಾರಂತೆ. ಪಾಪ ಅವನಿಗೂ ಸ್ಟಿಚಸ್ ಹಾಕಿ ಇಲ್ಲೆಲ್ಲ ಒಂದು ಲಿಪ್ಪೆಲ್ಲ ಊದ್ಕೊಬಿಟ್ಟಿದ್ದಂತೆ ಗೈಸ್. ಪಾಪ ಅವನಿಗೆ ಮಾತಾಡೋಕ್ಕಾಗಲ್ಲಂತೆ. ನೆನ್ನೆ ನೈಟ್ ನನ್ನ ತಮ್ಮ ಹೋಗಿದ್ದಾಗ ಮಾತಾಡಲಿಲ್ವಂತೆ, ಸುಮ್ಮನೆ ಆ್ಯಕ್ಷನ್ಸ್ ಮಾಡ್ತಿದ್ದಂತೆ. ನೆನ್ನೆ ನೈಟ್ ಮಾರ್ನಿಂಗ್ ಪರವಾಗಿರುವಂತೆ ಗೈಸ್ ಮಾತಾಡ್ತಾನಂತೆ. ಸೊ ಇವನಿಗೆ ಹೇಳ್ತಿದ್ದೆ ಸೈಕಲಲ್ಲಿ ಅಷ್ಟೊಂದು ಸ್ಪೀಡಾಗಿ ಹೋಗಬೇಡ ಅಂತ. ಬಟ್ ಆದರೂ ಹೋಗೋದೇ ಇಲ್ವಲ್ಲ ಗೈಸ್, ನಿನ್ನೆ ಹೋಗ್ಬಿಟ್ಟು ಸೈಕಲ್ ರೆಡಿ ಮಾಡಿಸ್ಕೊಂಡ್ಬಂದಿದ್ದೆ ಗೈಸ್. 850 rupees ಆಗಿದೆ ಗೈಸ್. ಅದು ಹ್ಯಾಂಡ್ಲನ್ನ ಹೈಟ್ ಮಾಡಿಸಿದ್ದಾನೆ, ಹಿಂದೆ ಪೆಡಲ್ಸ್ ಹಾಕ್ಸ್ಕೊಂಡಿದ್ದಾನೆ ಗೈಸ್, ಆ ಕಡೆ ಈ ಕಡೆ. ಆಮೇಲೆ ಸೀಟು ಎಲ್ಲ ಚೇಂಜ್ ಮಾಡಿಸಿದ್ದಾನೆ. ಸೈಕಲ್ ನನಗೆ ಫಸ್ಟಿಗಿನ ಈಗ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಆ ಸೈಕಲ್ ತೋರಿಸ್ತೀನಿ ಗೈಸ್. ತೋರ್ಸೋಣ? ಓಕೆ, ಲೆಟ್ಸ್ ಗೋ ಗೈಸ್. ಸೈಕಲ್ ತೋರಿಸ್ತೀನಿ ನನಗೆ ಗೈಸ್. ನನಗೆ ಈ ಪಾರ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಇದು ಹೈಟ್ ಮಾಡಿಸಿದ್ದಾನೆ ಮತ್ತು ಹಿಂದೆಗಡೆ ಇದು ಹಾಕ್ಸಿದ್ದಾನೆ ಗೈಸ್. ಇದು ಹಾಕ್ಸಿದ್ದಾನೆ. ಆ್ಯಂಡ್ ಇದೆಲ್ಲ ಇರಲಿಲ್ಲ ಗೈಸ್. ಸೈಕಲ್ ಫಸ್ಟ್ ತೊಗೊಂಡಾಗ ಅವ್ರು ಕೊಟ್ಟಿದ್ರಲ್ಲ ಅದನ್ನೆಲ್ಲ ತೆಗೆದುಬಿಟ್ಟಿದೆ ಗೈಸ್. ಮತ್ತು ಇವನು ಹೊಸ್ದಾಗಿ ಅಲ್ಲಿ ಹೋಗಿ ಹಾಕ್ಸ್ಕೊಂಡ್ಬಂದಿದ್ದಾನೆ. ಆ್ಯಂಡ್ ದಿಸ್ ಈಸ್ ದ ಮೇನ್ ಪಾರ್ಟ್ ಗೈಸ್. ಸೈಕಲ್ಗೆ ಡ್ಯಾಮೇಜ್ ಮಾಡಬೇಕಲ್ವ ಗೈಸ್. ಸೈಕಲ್ ಬಿದ್ದಿದ್ದಾನೆ ಅಂದರೆ ಅವನಿಗೆ ಹೇಳಿದ್ರೆ ಮಾಡಲ್ಲ ಅಂತವನು. ಸೈಕಲ್ ಬೇಡ, ಹೊಸ ಸೈಕಲ್ ನೆನ್ನೆ ರೆಡಿ ಮಾಡಿಸ್ಕೊಂತಿದ್ದೀನಿ. ಸೊ ಅವನು ಸೈಕಲ್ ನೋಡೋಕೆ ಹೋಗಲ್ವಲ್ಲ ಅವರು ಗೈಸ್. ಸೈಕಲ್ಗೆ ಏನಾದರೂ ಡ್ಯಾಮೇಜ್ ಮಾಡಬೇಕು
ಮಾಡೋಣ ಗೈಸ್, ಸುಮ್ಮನೆ ಅಂದರೆ ಹಿಂದೆಗಡೆ ಎಲ್ಲಾದ್ರೂ ಈ ಪಾರ್ಟಲ್ಲಿ ಕಿತ್ತೋಗೈತೆ ನೋಡಿ, ಈ ಪಾರ್ಟಲ್ಲಿ ಕಡೆ ಡ್ಯಾಮೇಜ್ ಕಿತ್ತೋಗೈತೆ. ಮಾಡೋಣ ಅಂತ ಅದೆಲ್ಲೋ ಕಿತ್ತೋಗಿದ್ದೀವಿ ಗೈಸ್. ಲೆಟ್ಸ್ ಟ್ರೈ ದಿಸ್ ಗೈಸ್. ನನಗೆ ಸೈಕಲ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅದು ಹಾಕೋಡಂಗೆ ಬಿಟ್ಬಿಡಿ ಗೈಸ್. ಇನ್ಯಾರು ಇಷ್ಟ ಆಗಿದೆ? ಲೆಟ್ಸ್ ಗೈಸ್, ನಂಗೆ ಈ ಪಾರ್ಟ್ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಗೈಸ್. ಬೆಲ್ಲು ಹೊಸದು ಹಾಕ್ಸಿದ್ದೆ, ಈ ಪಾಟು ಇದು ಹೈಟ್ ಮಾಡಿಸಿದ್ದೀನಿ, ಅದಕ್ಕೆ ಚೆನ್ನಾಗಿ ಲೆಟ್ಸ್ ಡೂ ದಿಸ್ ಗೈಸ್. ಬಟ್ ಸೈಕಲ್ಗೆ ಏನಾದರೂ ಡ್ಯಾಮೇಜ್ ಮಾಡಲೇಬೇಕು, ಮಾಡ್ತೀವಿ ಗೈಸ್. ನೋಡಿ ಹಿಂಗೆ ನೋಡಿ ಗೈಸ್, ಹಿಂಗೆ ಕಾಣಿಸ್ತಿದ್ದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಗೈಸ್ ಆ್ಯಂಡ್ ಇನ್ನೊಂದು ಏನು ಹೇಳಕ್ಕೆ ಬಂದಿದೆ ಅಂದರೆ, ಇಗ್ನೋರ್ ಔಟ್ಸೈಡ್ ಆ ಕಡೆ ಈ ಕಡೆ ವಾಯ್ಸಸ್ ಗೈಸ್. ಬಿಕಾಸ್ ನಾವು ಇಲ್ಲಿ ಔಟ್ಸೈಡ್ ಮಾಡ್ತಿರೋದು, ಮೀನ್ಸ್ ಅಜ್ಜಿ ರೂಮಲ್ಲಿ ಕುತ್ಕೊಂಡು ಮಾಡ್ತಾ ಇರೋದು. ಸೊ ನಮ್ಮಮ್ಮ ಹೊರಗಡೆ ಕೆಲಸ ಮಾಡ್ತಿದ್ದಾರೆ. ಸೊ ಇಗ್ನೋರ್ ಔಟ್ಸೈಡ್ ವಾಯ್ಸ್ ಗೈಸ್. ವೆಹಿಕಲ್ ವಾಯ್ಸ್ ಕೇಳಿಸುತ್ತೆ ಆ್ಯಂಡ್ ಅಕ್ಕಪಕ್ಕದ ಮನೆಯವ್ರ ವಾಯ್ಸ್ ಕೇಳಿಸುತ್ತೆ. ಇಗ್ನೋರ್ ಮಾಡಿ ಗೈಸ್ ಆ ವಾಯ್ಸ್ಗಳನ್ನ. ಆ್ಯಂಡ್ ಈ ಪ್ಲ್ಯಾನ್ ಸಕ್ಸಸ್ ಆಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಲೆಟ್ಸ್ ಗೋ. ಈಗ ಫೈನಲ್ ಲುಕ್ ನನ್ನ ತಮ್ಮಂದು ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ಇದು ಏನಿದು ರೆಡ್ ಪೆನ್ದು ಇಂಕು ಆ್ಯಂಡ್ ಕೈಗೆ ಆ ಥರ ಹಾಕಿದ್ದೀವಿ, ಮಂಡಿಗೆ ಸ್ವಲ್ಪ ಈ ಥರ ಮಾಡಿದ್ದೀವಿ ಗೈಸ್. ಐ ಥಿಂಕ್ ಗೊತ್ತಾಗಲ್ಲ ಅಂತ ಅನ್ಕೋತೀನಿ. ನೋಡೋಣ ಗೈಸ್. ಈಗ ಅವ್ರು ಆನ್ ದ ವೇ ಇದ್ದಾರಂತೆ, ಸುಬ್ರಹ್ಮಣ್ಯ ಹತ್ರ ಬರ್ತಾ ಇದ್ದಾರಂತೆ, ಆನ್ ದ ವೇ ಇದ್ದಾರಂತೆ ಗೈಸ್. ನೋಡಿ ಈ ಥರ ಮಲಗಿದ್ದಾನೆ. ಅವ್ರು ಬಂದು ಅವರಿಗೆ ಕಾಲ್ ಮಾಡಿ ಹೇಳಿದ್ವಿ ಗೈಸ್. ಈಗ ಅವರೇ ಕಾಲ್ ಮಾಡಿದರು. ನಾವು ಎಲ್ಲಿದ್ದೀರಾ ಅಂತ ಕೇಳಿದಾಗ ಆನ್ ದ ವೇ ಇದ್ದೀವಿ ಅಂತ ಹೇಳಿದ್ರು. ಅವಾಗ ಹೇಳಿದ್ರು ನಮ್ಮಮ್ಮ, ಸುಮ್ಮನೆ ಹಿಂಗೆ ಒಂದು ಸೈಕಲಿಂದ ಬಿದ್ದುಬಿಟ್ಟು ಏಟ್ ಮಾಡ್ಕೊಬಿಟ್ಟವನೆ, ಹಣೆಗೆ ಸ್ವಲ್ಪ ಏಟಾಗಿದೆ, ಕಾಲು ಕೈ ಸ್ವಲ್ಪ ತರ್ಚಿದೆ ಅಂತ. ಅದಕ್ಕೆ ನಮ್ಮ ಅಜ್ಜಿ ಅಲ್ಲೇ ಎಮೋಷನಲ್ ಆಗಿಬಿಟ್ರು ಗೈಸ್. ಏನು ಇವಾಗ ಬೇರೆ ಈ ಥರ ಮಾಡ್ಕೊಂಡು ಕೂತ್ಕೊಂಡ ಅಂತ. ಆ್ಯಂಡ್ ಇನ್ನೊಬ್ಬರು ಇದಕ್ಕೆ ಎಂಟ್ರಿ ಆಗಿದ್ದಾರೆ ಗೈಸ್. ಯಾರಂದರೆ ನಮ್ಮ ಪಪ್ಪ ಗೈಸ್. ಅವರು ವೀಡಿಯೋ ಆ ಕಡೆ ತೋರಿಸಿದ ತಕ್ಷಣ ಮುಖನ ಮತ್ತು ಕಣ್ಣು ಮುಚ್ಕೊಟ್ರು ಗೈಸ್, ಮಲಗಿದಿರೋ ಥರ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ. ಆ್ಯಂಡ್ ಇವರೊಬ್ಬರು ಎಂಟ್ರಿ ಆಗಿದ್ದಾರೆ ಗೈಸ್. ಅವರು ನಮ್ಮ ಅಜ್ಜಿ ಹೇಳಿದ್ರು ಆಗಲೇ, ಇದೊಂದು ಬೇರೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ನಾ ಬರ್ತೀವಿ ಅಂತಂದರು. ಲೆಟ್ಸ್ ಟ್ರೈ ದಿಸ್ ಆ್ಯಂಡ್ ಇದು ಬೆಸ್ಟ್ ಆಗಲಿ ಅಂತ ಕೇಳ್ಕೊಳ್ಳೋಣ, ಓಕೆನಾ ಗೈಸ್. ಇವನಿಗೆ ನಗ್ಬಿಡ್ತಾನೆ ಗೈಸ್, ಅದೊಂದೇ ಬಂದಿರೋದು. ಇವನಿಗೆ ನಗಬೇಡ ಅಂತ ಹೇಳ್ಬೇಕೀಗ. ಈ ಥರ ಇದ್ದಾನೆ ಇವನ್ನ ಫೈನಲ್ ಲುಕ್. ಅವನ್ನ ಈ ಕಡೆ ಮಲಗಿಸಿದ್ದೀವಿ. ಈಗ ಮತ್ತೆ ಅವ್ರು ಬಂದಮೇಲೆ ಸಿಗುವ. ಬಾಯ್, ಟೇಕ್ ಕೇರ್, ಬಾಯ್. ನಾನು ಹೇಳಿದೆ ಹೋಗ್ಬೇಡ ಅಂತ, ನಿನ್ನ ಜೊತೆ ಮಾತಾಡ್ಕೊಂಡು ಹೋದ. ದುರಾಡ್ಬಾರ್ದಿಂದ ಆಡ್ತೇನೆ ಆಗ್ಲಿಲ್ಲ. ನಂದು ಕೊಡು, ಕೊಡು. ಬಾ ಮಗನ, ಮಗನ್ ಬಾ, ಬಾ ಮಗನ, ಬಾ ಮಗನ. ಹೇಳಿದ್ರು ಅದನ್ನು ಪಾಚ್ಕೋಬೇಕಂತ ತಿನ್ಬೇಡ. ಜಯಪುರದಿಂದ ಅರಸೀಕೆರೆಗೆ ಹೋಗುತ್ತಿದ್ದ ಬೈಕ್ ಸವಾರರಿಗೆ ಚಿರತೆ ಕಾಣಿಸಿಕೊಂಡಿತ್ತು. ಚಿರತೆ ತಂದೆ ಪ್ರಯಾಣಿಕರು ಭಯವಾಗಿ ಶೀಘ್ರವೇ ಚಿರತೆ ಸೆರೆಹಿಡಿಯಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪಾರ್ಟಿ ವೇಳೆ ಸ್ನೇಹಿತರ ನಡುವೆ ಕ್ಷುಲ್ಲಕ ನೀರು ಕುಡಿತೀಯ ಅಂತೆ. ನೀರು ಏನು ಹೆಚ್ಚು ಬಿಡಿ. ಮುಗಿಯಿತು ಕ್ಲೈಮ್ಯಾಕ್ಸ್ ಆಯ್ತಾ?
ಸುಮ್ಮನೆ ಆಟ ಆಡ್ತಾರೆ. ಅದಕ್ಕೆ ಹೆಂಗ್ ಬಂದ್ಬಿಡ್ತು? ಯಾಕಂದ್ರೆ ಬಿಡು. ಅಲ್ಲಿ ಅಪ್ಪ ನೋಡಿ ತೆಗಿಬೇಡ. ಇಷ್ಟು ನಾಲ್ಕ ಆಯ್ತಾ ಸಾಕು ಸಾಕು. ಗೈಸ್ ಫೈನಲಿ ಪ್ರ್ಯಾಂಕ್ ಆಯ್ತಿದ್ರು, ಬಟ್ ಈ ನಮ್ಮ ಪಪ್ಪನಿಂದ ಪ್ರ್ಯಾಂಕ್ ಎಲ್ಲ ಹಾಳಾಯ್ತು. ಪಾಪ ಸುಮ್ಮನೆ ಕುತ್ಕೋಬೇಕು ಪಾಪ ನೀವು. ಗೈಸ್ ಫೈನಲಿ ಪ್ರ್ಯಾಂಕ್ ಲಾಸ್ಟ್. ಇವರಿಬ್ರು ಗೈಸ್ ನಮ್ಮ ಅಜ್ಜಿ ತುಂಬ ಇನ್ವಾಲ್ವ್ ಆಗಿಬಿಟ್ಟಿದ್ರು, ಆದರೆ ನಮ್ಮ ತಾತ ಸ್ವಲ್ಪ ಡೌಟ್ ಪಡ್ತಿದ್ರು. ಅದು ಹಣೆ ಹತ್ರ ಎಲ್ಲ ಹೋಗಿ ಎದ್ದು ನೋಡೋ ಥರ ಎಲ್ಲ ಮಾಡ್ತಿದ್ರು. ಆದರೆ ನಮ್ಮ ಡ್ಯಾಡಿ ಸಾಕು ಸಾಕು ಅಂತ ಓವರಾಗಿ ಆಡ್ಬಿಟ್ರು ಗೈಸ್. ನಿಜ ಇದು ಬೆಸ್ಟ್ ಆಯ್ತಿತ್ತು, ನಮ್ಮ ಡ್ಯಾಡಿಯಿಂದ ಫ್ಲಾಪ್ ಆಯಿತು ಅಷ್ಟೇ. ಏನು ಹೇಳ್ತೀರಾ ನೀವಿಬ್ಬರು? ನಂಬಿಟ್ಟಿದ್ದ ನೀನು ಅವ ನೀನು ಈ ನಾಟಕನೂ ಆಡಿಸ್ಕೊತಿದ್ಯಾ? ಗೈಸ್ ನೋಡಿ, ಇದು ಕಾಟನ್ಗೆ ಹಾಕ್ಬಿಟ್ಟು ನಾವು ರೆಡ್ ಪೆನಲ್ಲಿ ಇಂಕ್ ಹಾಕಿದ್ವಿ. ಸೇಮ್ ಬ್ಲಡ್ ಥರನೇ ಕಾಣಿಸ್ತಿತ್ತು ಗೈಸ್. ಯಾಕೆ ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಯಾವತ್ತೂ ಈ ಥರ ಟ್ರೈ ಮಾಡೋಕೆ ಹೋಗ್ಬಿಡಿ ಗೈಸ್. ಏನಾಗಿ ವಯಸ್ಸಾಗಿ